ಹಲೋ ಫ್ರೆಂಡ್ಸ್, ನಾನಿವತ್ತು ಎಲ್ಲೋಗಿದ್ದೆ, ಏನೇನ್ ಟೇಸ್ಟ್ ಮಾಡಿದೆ, ಹಾಗೆ ಅಲ್ಲಿ ಏನೇನ್ ಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಸ್ವೀಟ್ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಹಾಗಾಗಿ ಒಂದು ಸ್ವೀಟ್ ರೆಸಿಪಿಯನ್ನ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ನೀವು ಯಾವ ಮಾವಿನ ಹಣ್ಣಾದ್ರೂ ಬೇಕಾದ್ರೂ ತಗೋಬಹುದು. ನಾನಿಲ್ಲಿ ರಸಪುರಿಯನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಮಾವಿನ ಹಣ್ಣನ್ನ ಹಚ್ಬಿಟ್ಟು ಈ ರೀತಿಯಾಗಿ ತಿರುಳನ್ನ ಮಾತ್ರ ತಗೊಂತಾ ಇದ್ದೀನಿ. ಈ ರೀತಿಯಾಗಿ ಒಂದು 3 ರಿಂದ 4 ಮಾವಿನ ಹಣ್ಣನ್ನ ಹಚ್ಚಿಟ್ಕೊಂಡಿದ್ದೆ. ಮಾವಿನ ಹಣ್ಣನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತಲ್ವಾ. ನಂತರ ಅದನ್ನ ನಾನು ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಇದಕ್ಕೆ ನಾನು ಒಂದು 1/4 ಕಪ್ ಅಷ್ಟು ಬೆಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಸಕ್ಕರೆನೂ ಸಹ ಹಾಕೋಬಹುದು. ಈಗ ನಾನು ಇದನ್ನ ಒಂದು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸಹ ನೀರನ್ನ ಯೂಸ್ ಮಾಡಿಲ್ಲ, ಯಾಕಂದ್ರೆ ನೀವು ಸಕ್ಕರೆ ಹಾಕೋದ್ರಿಂದ ನೀರು ಸಹ ಬರುತ್ತಲ್ವಾ, ಸೊ ಹಾಗಾಗಿ ನೀರ್ ಅವಶ್ಯಕತೆ ಇಲ್ಲ. ಇದನ್ನು ಸಹ ನಾನು ಒಮ್ಮೆ ಲಾಸ್ಟ್ ವಿಡಿಯೋದಲ್ಲಿ ಕಟ್ಟ ಮೀಠಾ ಮ್ಯಾಂಗೋ ಅಂತ ಮಾಡಿದ್ದೀನಲ್ಲ, ಅದೇ ರೀತಿಯಾಗಿ ಸೇಮ್ ಪ್ರೊಸೀಜರ್ ಅಲ್ಲೇ ಮಾಡ್ಕೋಬಹುದು. ಬಟ್ ಇದನ್ನ ಸ್ವೀಟ್ ಅಷ್ಟೇನೆ, ಅದು ಖಾರ ಸ್ಪೈಸಿ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ. ಈಗ ಇದನ್ನು ಸಹ ಇದೇ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನ ಹಾಕೊಂಡು ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ನೀವು ಆದಷ್ಟು ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಇದು ತಳ ಹತ್ತುವಂತ ಸಾಧ್ಯತೆ ಇರುತ್ತೆ. ಈಗ ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಎಣ್ಣೆಯನ್ನ ಸವರಿ 2 ಪ್ಲೇಟ್ ಆಯ್ತು. ಸೊ ಹಾಗಾಗಿ 2 ಪ್ಲೇಟಿಗೆ ನಾನಿಲ್ಲಿ ಎಣ್ಣೆಯನ್ನ ಸವರಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದು ತುಂಬಾ ದಿನ ಸ್ಟೋರ್ ಮಾಡೋಣ ಅಂತ ಮಾಡಿಟ್ಕೊಂಡ್ರೆ ಆಗ್ಲೇ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇದು ಸಹ ಈ ರೀತಿಯಾಗಿ ಡ್ರೈ ಆದ್ಮೇಲೆ ಇದನ್ನು ಸಹ ನಾನು ಅದೇ ರೀತಿಯಾಗಿ ಸ್ಕ್ವೇರ್ ಮತ್ತೆ ರೋಲ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಇದು ಮ್ಯಾಂಗೋ ಸ್ಲೈಸಸ್ ರೆಡಿ ಆಗಿದೆ. ಈಗ ನಂತರ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ತೀನಿ. ನಾವು ಮೊದ್ಲಿಗೆ ಮನೆಯನ್ನ ಲಾಕ್ ಮಾಡ್ಕೊಂಡು ನಾನು ನನ್ನ ಮಗಳು ಮೆಟ್ರೋ ಸ್ಟೇಷನ್ ಇಂದ ಬಸವನಗುಡಿಗೆ ಹೋದ್ವಿ. ಯಾಕೆ ಬಸವನಗುಡಿಗೆ ಹೋದ್ವಿ ಅಂದ್ರೆ ಅಲ್ಲಿ ಮ್ಯಾಂಗೋ ಮೇಳ ನಡೀತಾ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳು ಮ್ಯಾಂಗೋ ಮೇಳಗೆ ಹೋಗಿದ್ವಿ. ನಾವು ಹೋದಾಗ ಸುಮಾರು ಒಂದು 3:30 ಆಗಿತ್ತು. ಪ್ರತಿ ವರ್ಷನೂ ನಡೆಯುತ್ತಂತೆ ಸೊ ಮ್ಯಾಂಗೋ ಉತ್ಸವ. ಹಾಗೆ ನಾವು ಇದು ಫಸ್ಟ್ ಟೈಮ್ ಹೋಗಿದ್ದು, ಯಾವ ರೀತಿಯಾಗಿದೆ ಅಂತ ನೋಡೋಣ ಅಂತ ಹೋಗಿದ್ವಿ. ಆಲ್ರೆಡಿ ತುಂಬಾ ಕ್ರೌಡ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಒಂದೊಂದು ಐಟಮ್ ತಿನ್ನೋ ಹತ್ರ ಅಷ್ಟು ಕ್ಯೂ ಇತ್ತು. ನೋಡ್ತಾ ಇರ್ಬೋದು, ಇಷ್ಟು ಕ್ಯೂ ಅಂದ್ರೆ ತುಂಬಾನೇ ದೊಡ್ಡ ಕ್ಯೂ ಇತ್ತು. ನಾವು ಮೊದಲಿಗೆ ಹೋದ ತಕ್ಷಣ ಮ್ಯಾಂಗೋ ದೋಸೆ ತಗೊಂಡ್ವಿ, ನಂತರ ಒಂದು ಸ್ಯಾಂಡ್ವಿಚ್ ತಗೊಂಡ್ವಿ, ಹಾಗೆ ಮ್ಯಾಂಗೋ ರೈಸ್ ತಗೊಂಡ್ವಿ. ನಾವು ಮಧ್ಯಾಹ್ನ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ಕೊಂಡು ಹೋಗಿದ್ವಿ. ಸೊ ಇಲ್ಲಿ ಮ್ಯಾಂಗೋ ಉತ್ಸವದಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಊಟ ಮಾಡ್ಕೊಂಡು ಹೋಗಿರ್ಲಿಲ್ಲ, ಯಾಕಂದ್ರೆ ನಾವ್ ಇಲ್ಲೆಲ್ಲ ಟೇಸ್ಟ್ ಮಾಡಕ್ ಆಗೋದಿಲ್ಲ ಅಲ್ವಾ. ಮಧ್ಯಾಹ್ನ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಟ್ರೆ. ಅದಂತರ ನಾವು ಹೋಗ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಅನ್ನ ತಗೊಂಡ್ವಿ. ಮ್ಯಾಂಗೋ ಜ್ಯೂಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಸೊ ಹಾಗಾಗಿ ನನ್ನ ಮಗಳು ಟ್ವಿಸ್ಟರ್ ಮತ್ತೆ ನಾಚೋಸ್ ಮ್ಯಾಂಗೋಸ್ ನಾಚೋಸ್ ಹತ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಅವೆರಡನ್ನ ತಗೊಂಡ್ ಬಂದೆ. ನಾನು ಇಲ್ಲಿ ಚಾಟ್ಸ್ ಅನ್ನ ಕ್ಯೂ ಅಲ್ಲಿ ನಿಂತು ತಗೊಂಡ್ ಬಂದೆ. ಹಾಗೆ ಅದಲ್ಲದೆ ಇಲ್ಲಿ ಮ್ಯಾಂಗೋ ಬಜ್ಜಿ, ಮ್ಯಾಂಗೋ ಬೇಲ್ ಸಹ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಪೂರಿ ಮತ್ತೆ ಶಿಕರಣೆ ಇತ್ತು. ಅದೆಲ್ಲ ತಿಂದಾದ್ಮೇಲೆ ಲಾಸ್ಟಿಗೆ ನಾವು ಒಂದು ಐಸ್ ಕ್ರೀಮ್ ಅನ್ನ ತಗೊಂಡ್ವಿ, ಮ್ಯಾಂಗೋ ಐಸ್ ಕ್ರೀಮ್, ಬಹಳನೇ ಚೆನ್ನಾಗಿತ್ತು. ನಂತರ ಎಲ್ಲ ಫುಲ್ ಆಗಿತ್ತು, ಹೊಟ್ಟೆ ಎಲ್ಲ ಚೆನ್ನಾಗ್ ಅನ್ನಿಸ್ತು. ಅದಾದ್ಮೇಲೆ ನೋಡೋಣ ಏನೇನ್ ಶಾಪಿಂಗ್ ಇದೆ ಅಂತ ಹಾಗೆ ಒಂದ್ ರೌಂಡ್ ಹೋದ್ವಿ. ತುಂಬಾನೇ ವೆರೈಟಿ ಆದಂತಹ ಮೊಬೈಲ್ ಕವರ್ಸ್ ಇತ್ತು, ಹಾಗೆ ಡೈಲಿ ಯೂಸ್ ಪ್ಯಾಂಟ್ಸ್ ಟಿ ಶರ್ಟ್ಸ್ ಎಲ್ಲ ಇತ್ತು. ನಾನು ಏನೇನ್ ಪರ್ಚೇಸ್ ಮಾಡಿದೆ ಅಂತ ಲಾಸ್ಟ್ ಅಲ್ಲಿ ತೋರಿಸಿದೀನಿ ವಿಡಿಯೋದಲ್ಲಿ. ನಂತರ ನೋಡ್ತಾ ವೆರೈಟಿ ಆಫ್ ಬ್ಯಾಂಗಲ್ಸ್ ಇತ್ತು, ಹಾಗೆ ಗುಲ್ಕನ್ನು, ಇದು ಕಾರ್ ವಾಶ್ ಮಾಡೋದಂತೆ. ಇವ್ರೊಂದ್ ಕ್ಲಾತ್ ಹೇಳಿದ್ರು, ಇದು ಒಂದ್ಸಲ ಈ ತರ ನೀರಲ್ಲಿ ಹಾಕಿದ್ರೆ ಮತ್ತೆ ಅದು ಇನ್ಬಿಟ್ರೆ ಆಟೋಮೆಟಿಕ್ ಆಗಿ ಡ್ರೈ ಆಗೋಗ್ಬಿಡುತ್ತೆ. ಸೊ ಇದು ತಗೊಂತೀರಾ ಅಂದ್ರು. ನನಗೇನು ಅದು ಯೂಸ್ ಅನ್ಸ್ಲಿಲ್ಲ, ಸೊ ಹಾಗಾಗಿ ನಾನು ತಗೊಂಡ್ಲಿಲ್ಲ. ಬಟ್ ಚೆನ್ನಾಗಿತ್ತು ಅನ್ನಿಸ್ತು. ನನಗೆ ತುಂಬಾನೇ ಮನೇಲಿ ಬಟ್ಟೆ ಇರೋದ್ರಿಂದ ಬೇಡ ಅನಿಸ್ತು, ಸೊ ತಗೊಂಡ್ಲಿಲ್ಲ.
ಹಾಗೆ ವೆರೈಟಿ ಆಫ್ ಚೂಡಿದಾರ್ ಟಾಪ್ಸ್ ಇತ್ತು, ಇಯರಿಂಗ್ಸ್ ಇತ್ತು, ಮತ್ತೆ ಬ್ಯಾಗು. ಹೆಣ್ಮಕ್ಳಿಗೆ ಮೊದಲೇ ಶಾಪಿಂಗ್ ಅಂದ್ರೆ ಕೇಳ್ತೀರಾ, ತುಂಬಾನೇ ಇಷ್ಟ ಶಾಪಿಂಗ್ ಅಂದ್ರೆ. ಹಾಗೆ ಇಲ್ಲಿ ಫೋಟೋ ಫ್ರೇಮ್ಸ್ ಇತ್ತು. ನೋಡಿ ಮಕ್ಕಳದು ಟಾಯ್ಸು. ಇದು ಯಾವ್ದೋ ಟಿಕ್ ಪೆನ್ ಅಂತ ತೋರಿಸಿದ್ರು, ಚೆನ್ನಾಗಿತ್ತು. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋಂತ ಎರೇಸರ್ಸ್, ಗನ್ ಪೆನ್ನು, ಹಾಗೆ ಯೂನಿಕಾರ್ನ್ ಬುಕ್ಸ್, ಡೈರೀಸ್. ಓ ಮೈ ಗಾಡ್, ಎಷ್ಟು ವೆರೈಟೀಸ್ ಇತ್ತು ಅಂದ್ರೆ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ. ಅಷ್ಟು ಚಿಕ್ಕ ಮಕ್ಕಳು ತುಂಬಾನೇ ತಲೆ ತಿಂದ್ಬಿಡ್ತಾರೆ ಅಮ್ಮಂದ್ರನ್ನ. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಕ್ಲಿಪ್ಸ್, ರಿಬ್ಬನ್ಸ್, ಹಾಗೆ ಕೀ ಬನ್ಸ್ ಇತ್ತು. ಸೊ ನನ್ನ ಮಗಳು ಒಂದು 4 ಕೀ ಬನ್ಸ್ ತಗೊಂಡ್ಲು, ಅವಳು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು. ಮಕ್ಕಳು ಸ್ವಲ್ಪ ದೊಡ್ಡವರಾದ್ರೆ ಅವ್ರಿಗೆ ಏನ್ ಇಷ್ಟ ಸ್ವಲ್ಪ ಆ ತರದಕ್ಕೆ ಚೂಸಿಯಾಗಿ ಹೋಗ್ತಾರೆ. ಚಿಕ್ಕ ಮಕ್ಳಿದ್ರೆ ಕೇಳಿದ್ದೆಲ್ಲ ಕೊಡಿಸ್ತಿರ್ತಾರೆ, ಅವ್ರಿಗೆ ಅಷ್ಟು ಐಡಿಯಾ ಇರೋದಿಲ್ಲ ಅಲ್ವಾ. ನಂತರ ಕೆಲವೊಂದು ಗೇಮ್ಸ್ ಇತ್ತು, ಗೇಮ್ಸ್ ಆಡಿದ್ಲು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ಟಾಯ್ಸ್ ಎಲ್ಲ. ಇದು ಎಷ್ಟು ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಎಲಿಫೆಂಟ್ ಮತ್ತೆ ಕವ್ ತುಂಬಾನೇ ಇಷ್ಟ ಆಯ್ತು ನನಗೆ. ಅಷ್ಟರಲ್ಲಾಗ್ಲೇ ನೈಟ್ ಆಗೋಗ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು ನೈಟ್ ಆಗ್ತಾ ಆಗ್ತಾ ಇನ್ನೂ ಕ್ರೌಡ್ ತುಂಬಾನೇ ಜಾಸ್ತಿ ಆಗೋಗ್ಬಿಡ್ತು. ಸೊ ಹಾಗೆ ನಾವ್ ಎಲ್ಲಾ ಶಾಪ್ನು ನೋಡ್ಕೊಂತ ಬರ್ತಾ ಇದ್ವಿ, ಏನೇನಿದೆ ಏನೇನ್ ಐಟಮ್ಸ್ ಇದೆ ಅಂತ. ಹಾಗೆ ತಿಂಡಿ ಐಟಮ್ಸ್ ಇತ್ತು. ನೋಡ್ತಾ ಇರೋದು ವೆರೈಟಿ ಆಫ್ ಬೀಡ್ಸ್ ಬ್ಯಾಂಗಲ್ಸ್ ಇತ್ತು, ರಿಂಗ್ಸು, ಇಯರಿಂಗ್ಸು, ರಿಬ್ಬನ್ಸು. ಇದು ಒಂಥರ ಗ್ಲಾಸ್ ಚೆನ್ನಾಗಿತ್ತು, ಇದು ಮಾರ್ಬಲ್ ಗ್ಲಾಸ್ ಅಂತೆ. ಮತ್ತೆ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ತುಂಬಾ ಕ್ವಾಲಿಟಿ ಇತ್ತು, ಚೆನ್ನಾಗಿತ್ತು, ಇಷ್ಟ ಆಯ್ತು. ಶಾಪಿಂಗ್ ಯಾರು ಇಷ್ಟ ಪಡ್ತಿರಲ್ಲ ಅವರೆಲ್ಲ ಈ ತರ ಕಡೆ ಹೋಗ್ಬಿಟ್ರೆ ಫುಲ್ ಶಾಪಿಂಗ್ ಮಾಡದೆ ಅಂತೂ ಬರೀ ಕೈಯಲ್ಲಿ ಬರೋದಿಲ್ಲ ಅವರು. ನೋಡಿ ಇದು ಒಂಥರ ವೆರೈಟಿ ಆಫ್ ಕೀ ಬಂಚ್. ಇದು ತಗೋಬೇಕಂತ ಅನ್ನಿಸ್ತು, ಬಟ್ ಕೆಳಗಡೆ ಬಿದ್ಬಿಟ್ರೆ ಹೊಡೆದೋಗುತ್ತೆ ಅಂತ ಬೈತೆ, ನಾನು ತಗೊಂಡ್ಲಿಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿರೋಂತಹ ಡಾಲ್ಸ್ ಎಲ್ಲ ಇತ್ತು, ಇಷ್ಟ ಆಯ್ತು. ವೆರೈಟಿ ಆಫ್ ನೆಕ್ಲೇಸಸ್ ಇತ್ತು, ಹಾಗೆ ಬಾಗ್ಲಿಗೆ ಹಾಕುವಂತ ತೋರಣ. ಇದನ್ನು ತಗೊಂಡೆ ನಾನು. ಆಮೇಲೆ ಕಿಚನ್ ಸೆಟ್ಸ್ ಇತ್ತು. ಹಾಗೆ ಲಾಸ್ಟಿಗೆ ಸುಸ್ತಾಯ್ತು, ಒಂದ್ ಲೈಮ್ ಸೋಡಾ ಕುಡ್ಕೊಂಡ್ ಬಂದ್ವಿ. ಆಮೇಲೆ ಈ ಕಡೆ ಬಂದ ತಕ್ಷಣ ಇಲ್ಲಿ ಸ್ವೀಟ್ ಸ್ಟಾಲ್ ಇತ್ತು, ವೆರೈಟಿ ಆಫ್ ಮ್ಯಾಂಗೋ ಫ್ಲೇವರ್ಸ್ದು ಪಪ್ಸ್, ಕೇಕ್ಸ್, ಮತ್ತೆ ವೆರೈಟಿ ಸ್ವೀಟ್ಸ್ ಇತ್ತು. ಎಲ್ಲ ಫುಲ್ ಮ್ಯಾಂಗೋ ಇಂದಾನೆ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ನಾವು ಮ್ಯಾಂಗೋ ಕಪ್ ಕೇಕ್ ಅನ್ನ ತಗೊಂಡ್ವಿ, ಚೆನ್ನಾಗಿತ್ತು, ಇಷ್ಟ ಆಯ್ತು. ಆಲ್ರೆಡಿ ಒಂದ್ 7 o'clock ಆಗಿರ್ಬೇಕು ಅನ್ಸುತ್ತೆ. ಮತ್ತೆ ಅವಾಗ ಜನ ಬರೋದಕ್ಕೆ ಸ್ಟಾರ್ಟ್ ಆದ್ರು. ಅಲ್ಲಿ ಮತ್ತೆ ಮಕ್ಕಳು ಸಹ ತುಂಬಾ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು, ಸ್ಟೇಜ್ ಶೋ ಸಹ ಇತ್ತು ಅಲ್ಲಿ. ಬಂದವ್ರಿಗೆ ಬೋರ್ ಆಗಬಾರ್ದು ಅಂತ ಅದೆಲ್ಲ ಇತ್ತು. ಮತ್ತೆ ಇಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇತ್ತು, ನೋಡ್ತಾ ಇರ್ಬೋದು ಎಷ್ಟು ತರ ವೆರೈಟೀಸ್ ಮ್ಯಾಂಗೋ ಇದೆ ಅಂತ. ಹಾಗೆ ನಾನು 1-2 kg ಮ್ಯಾಂಗೋಸ್ ಅನ್ನ ತಗೊಂಡೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಂತರ ಹಾಗೆ ನಾವು ವಾಪಸ್ ಬರುವಾಗ ಹನಿ ಇತ್ತು, ಹನಿ ತಗೊಳ್ಳಿ ಮೇಡಮ್ ಟೇಸ್ಟ್ ನೋಡಿ ಅಂತಂದ್ರು. ಇಲ್ಲ ಬೇಡ ಅಂತಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಅಂದ್ರು, ಚೆನ್ನಾಗಿದೆ ಪ್ಯೂರ್ ಹನಿ ಅಂತಂದ್ರು. ಪ್ಯೂರ್ ಅಂತಾನೆ ಅನ್ನಿಸ್ತು ನನಗೆ. ಆಮೇಲೆ ನಾವು ಮನೆಗೆ ಬರೋ ಟೈಮಲ್ಲಿ ಅವರು ಶೃಂಗೇರಿ ಮಠದ ಹೆಡ್ ಅಂತೆ, ಸೊ ಅವರು ಸಹ ಬಂದಿದ್ರು, ಅವ್ರ ದರ್ಶನ ಮಾಡಿದ್ವಿ ನಾವು. ಅಷ್ಟರಲ್ಲಿ ಆಗ್ಲೇ 7:30 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಮತ್ತೆ ಮೆಟ್ರೋದಲ್ಲಿ
ಹೋಗಿ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದ ತಕ್ಷಣ ಎಲ್ಲ ಐಟಮ್ಸ್ ತಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಒಮ್ಮೆ ನೋಡ್ಕೊಂಡ್ವಿ ಕರೆಕ್ಟ್ ಆಗಿದೆಯಾ ಏನು ಅಂತ. ನಂತರ ಎಲ್ಲ ನಾವು ತಗೊಂಡ್ಬಂದಿರೋಂತಹ ಐಟಮ್ಸ್ನೆಲ್ಲ ಎತ್ತಿಟ್ಕೊಂಡ್ವಿ. ಹಾಗೆ ಒಂದೆರಡು ಫೋಟೋಸ್ ಸಹ ತಗೊಂಡ್ವಿ ಅಲ್ಲಿ ಮ್ಯಾಂಗೋ ಉತ್ಸವದಲ್ಲಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.